ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದಿಂದ ಇವತ್ತು 14/7/2026 ಇವತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಒಂದು ಪತ್ರವನ್ನು ಕಳಿಸಿದ್ದಾರೆ. ಏನು ಆ ಪತ್ರ ಅಂದರೆ 2026-27ನೇ ಸಾಲಿನಲ್ಲಿ ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಉನ್ನತ ಹುದ್ದೆಗಳ ರಿಕ್ತ ಸ್ಥಾನಗಳನ್ನು ಬಿಡುಗಡೆ ಮಾಡುವ ಬಗ್ಗೆ. ಅಂದರೆ ಏನು KS ನೋಟಿಫಿಕೇಷನ್ ಇದೆ, ಇದು ನೋಟಿಫಿಕೇಷನ್ ಆಗಬೇಕು ಅಂದರೆ ಅದಕ್ಕೆ ಸ್ಥಾನಗಳನ್ನು ವರ್ಗೀಕರಣ ಮಾಡಿ ಮತ್ತು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ತಿಳಿಸಲಾಗಿದೆ. ಅಂದರೆ 1997 ಅಡಿಯಲ್ಲಿ ಏನು ಗ್ರೂಪ್ ಎ ಗ್ರೂಪ್ ಬಿ ಒಂದು ರಿಕ್ತ ಸ್ಥಾನಗಳಿವೆ ಅದನ್ನು ಜಾರಿ ಮಾಡುವಂತೆ ಮತ್ತು ಅದನ್ನು ಬಿಡುಗಡೆ ಮಾಡುವಂತೆ ಕಳಿಸಲಾಗಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಹುದ್ದೆಗಳನ್ನು ನೀಡಲಾಗಿದೆ. ನೇಮಕಾತಿ ಆಯ್ಕೆ ಪ್ರಕ್ರಿಯೆಯನ್ನು ಜರುಗಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸಲ್ಪಟ್ಟಿದ್ದೇನೆ. ಅಂದರೆ ನೇಮಕಾತಿ ಪ್ರಾರಂಭ ಮಾಡೋದಕ್ಕೆ ಇದು ಮಾಡಿ ಅಂತ. ಇದು ಕುರಿತಂತೆ ಅಧಿಸೂಚನೆಯ 15 ಪ್ರತಿಗಳನ್ನು ಸರ್ಕಾರದ ಮಾಹಿತಿಗಾಗಿ ಕೂಡ ಕಳಿಸ್ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಅಂದರೆ ಇಲ್ಲಿ ನೇಮಕಾತಿ ಆಯ್ಕೆಯ ಪ್ರಕ್ರಿಯೆಯನ್ನು ಜರುಗಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸಲ್ಪಟ್ಟಿದ್ದೇನೆ. ಅಂದರೆ KPSCಗೆ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ನೋಟಿಫಿಕೇಷನನ್ನು ಹೊರಡಿಸೋದಕ್ಕೆ ಸಂಬಂಧಪಟ್ಟಂತೆ ಕಳಿಸಿರ್ತಕ್ಕಂತಹ ಈ ಒಂದು ಮಾಹಿತಿ. ಬನ್ನಿ, ಈ ಒಂದು ನೋಟಿಫಿಕೇಷನಲ್ಲಿ ಏನೆಲ್ಲ ಹುದ್ದೆಗಳಿದೆ ಅನ್ನೋದನ್ನು ನೋಡೋಣ. ಇದರಲ್ಲಿರ್ತಕ್ಕಂತಹ ಹುದ್ದೆಗಳು ನೋಡಿ: ಸಹಾಯಕ ಆಯುಕ್ತರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಸಾಮಾನ್ಯಕ್ಕೆ 36, ಕಲ್ಯಾಣ ಕರ್ನಾಟಕಕ್ಕೆ 3, ಮತ್ತು ವಾಣಿಜ್ಯ ತೆರಿಗೆ ಆಯುಕ್ತರು 50, ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ 2, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿರ್ತಕ್ಕಂತಹ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಸಹಾಯಕ ನಿರ್ದೇಶಕರು 13 ಮತ್ತು 2 ಪೋಸ್ಟ್ಗಳು, ಟೋಟಲ್ 15 ಪೋಸ್ಟ್ಗಳು. ಸಮಾಜ ಕಲ್ಯಾಣ ಇಲಾಖೆ ಗ್ರೇಡ್ 1 ಆಫೀಸರ್ಸ್ ಹುದ್ದೆಗಳು 11, ಒಟ್ಟು 117. ಇವು ಗ್ರೂಪ್ ಎ ಹುದ್ದೆಗಳು. ಇವು ಇಷ್ಟು ಇರ್ತಕ್ಕಂಥವು ಗ್ರೂಪ್ ಎ ಹುದ್ದೆಗಳು. ಅಂದರೆ ಎ ಗ್ರೇಡ್ 1 ಹುದ್ದೆಗಳು. ಇವರೆಲ್ಲ ಆಫೀಸರ್ಗಳು, ಡಿಸ್ಟಿಕ್ ಲೆವೆಲ್ ಆಫೀಸರ್ಗಳಾಗಿರ್ತಾರೆ ಇವರು. ನೆಕ್ಸ್ಟ್ ಗ್ರೂಪ್ ಬಿ ಹುದ್ದೆಗಳು. ವೃಂದದಲ್ಲಿ ಸಾಮಾನ್ಯವಾಗಿ ಗ್ರೂಪ್ ಬಿ ಹುದ್ದೆಗಳಿರ್ತವೆ, ಅದನ್ನು ನೋಡೋಣ. ಗ್ರೂಪ್ ಎಲಿ 112 ಹುದ್ದೆಗಳು ಸಾಮಾನ್ಯ ಕರ್ನಾಟಕಕ್ಕೆ. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ 5 ಹುದ್ದೆಗಳನ್ನು ನೀಡಲಾಗಿದೆ. ಒಟ್ಟು 117 ಹುದ್ದೆಗಳನ್ನು ನೀಡಲಾಗಿದೆ. ನೆಕ್ಸ್ಟು ಭಾಗ 2ರಲ್ಲಿ ಗ್ರೂಪ್ ಬಿ ಹುದ್ದೆಗಳನ್ನು ನೀಡಲಾಗೈತೆ. ಇದರಲ್ಲಿ ವಾಣಿಜ್ಯ ತೆರಿಗೆಗಳ ಆಯುಕ್ತರು, ಸಹಾಯಕ ಆಯುಕ್ತರು, ಖಜಾನೆ ಇಲಾಖೆ ಎಲ್ಲ ಹುದ್ದೆಗಳನ್ನು ನೀಡಲಾಗೈತೆ. ತಹಸೀಲ್ದಾರ್ ಗ್ರೇಡ್ 2 ಹುದ್ದೆಗಳು, ವಾಣಿಜ್ಯ ತೆರಿಗೆ ಅಧಿಕಾರಿ 74 ಹುದ್ದೆಗಳಿದೆ. ಮುಖ್ಯ ಅಧಿಕಾರಿ, ಖಜಾನೆ ಅಧಿಕಾರಿ, ಶಾಖಾ ಅಧಿಕಾರಿ, ಒಟ್ಟು 18 ಇಲಾಖೆಗಳು. ಇದು ಗ್ರೇಡ್ 2. ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಗ್ರೇಡ್ 1 ಅದು ಹೌದು. ಇದು ಗ್ರೇಡ್ 2. ಇದು ತಾಲೂಕು ಅಧಿಕಾರಿಗಳು ಬರ್ತಾರೆ, ಅವರು ಜಿಲ್ಲಾಧಿಕಾರಿಗಳು ಬರ್ತಾರೆ. ಒಟ್ಟು ಇದರಲ್ಲಿ 202 ಹುದ್ದೆಗಳಿವೆ. ಸಾಮಾನ್ಯ ವೃಂದಕ್ಕೆ 185, ಕಲ್ಯಾಣ ಕರ್ನಾಟಕಕ್ಕೆ 17, ಒಟ್ಟು 202 ಹುದ್ದೆಗಳನ್ನು ನೀಡಲಾಗೈತೆ. ಒಟ್ಟಿನಲ್ಲಿ ಈ ಸರಿ 319 ಹುದ್ದೆಗಳು KS ನೋಟಿಫಿಕೇಷನ್ ಆಗ್ತವೆ. ಅದರಲ್ಲಿ 117 ಗ್ರೂಪ್ ಎ, 202 ಗ್ರೂಪ್ ಬಿ ಹುದ್ದೆಗಳು ಸದ್ಯದಲ್ಲೇ ನೋಟಿಫಿಕೇಷನ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ KPSC ಚೇರ್ಮನ್ ಅವರನ್ನು ರಿಮೂವ್ ಮಾಡಲಾಗೈತೆ, ಅಮಾನತು ಮಾಡಲಾಗೈತೆ. ಹೊಸ ಚೇರ್ಮನ್ ಬರುವಂಥ ಸಾಧ್ಯತೆ ಇದೆ. ಮತ್ತು ಈ ಜನವರಿ ಒಳಗಡೆ ಇರ್ತಕ್ಕಂಥ KPSC ಮೆಂಬರ್ಗಳು ಎಲ್ಲರದ್ದು ಕೂಡ ಅಧಿಕಾರಾವಧಿ ಮುಗಿಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ನೋಟಿಫಿಕೇಷನ್ ಮೇಲೆ ಹೆಚ್ಚಿನ ಭರವಸೆಯನ್ನು ಇಟ್ಕೋಬೋದು. ಎಲ್ಲರೂ ಕೂಡ ತಮ್ಮ ಅಧ್ಯಯನವನ್ನು ಹೆಚ್ಚುಗೊಳಿಸಿ, ತೀವ್ರಗೊಳಿಸಿ. ಎಲ್ಲರೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್.